ಹೋದ್ರು ಬಾಯ್ಸು ಯಾರನ್ನಾದರೂ ಕ್ಯಾಚ್ ಹಾಕೊಂಡೇ ಬಿಡ್ತೀವಿ. ನಾವು ಬೇರೆ ಬಿಟ್ಬಿಟ್ಟು ಅಡಾಡ್ಸ್ಕೊಂಡು ಬಂದ್ಬಿಟ್ಟಿದ್ವಿ ಫಸ್ಟೇ. ಅವಮ್ಮ ಅಮ್ಮ ಬಿಟ್ಬಿಟ್ಲು ಸರ್ಫಿಂಗ್ ಬೋರ್ಡ್ನ ತಗೊಬಂದು ಇಲ್ಲಿಗೆ ಹೊಡೆದ್ಬಿಡ್ತು ಗಂಟ್ಲಿಗೆ. ನೋಡಿ ಪುಷ್ ಮಾಡಿ ಪಾಪ ಪಾಪ ಅಂತಾರೆ ನೋಡಿ, ಹಂಗೆ ಎದ್ದೆ ಹಂಗೆ ಬೀಳ್ತಾರೆ. ರೆಡಿ 3, 2, 1 ಗೋ. ಪಾಪ 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 ಅದು 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 ಹಲೋ ಫ್ಯಾಮ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಮಾತಾಡ್ತಾ ಇದ್ದೀನಿ. ನಮ್ಮ ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳೋ ಸಮಯ ಬಂದಿದೆ. ಸ್ಟಾರ್ಟಿಂಗಲ್ಲೇ ಇಂಟ್ರೊಡಕ್ಷನ್ನು ನೋಡಿ, ನನ್ನ ಕಾರ್ ತಿರುಗಿಸ್ಕೊಂಬಂದ ನಮ್ಮ ಹುಡುಗ. ಆ್ಯಕ್ಚುಲಿ ನಾವಿರೋವಂಥ ಜಾಗ ಬಂದು ಮುಲ್ಕಿ ಅಂತೇಳಿ ಕಯಾಕ್ ಬಾಯ್ ಸರ್ಫ್ ಕ್ಲಬ್ ಅನ್ನೋ ಒಂದು ಜಾಗದಲ್ಲಿದ್ದೀವಿ. ಆ್ಯಕ್ಚುಲಿ ನಾನೇನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾವು 7 ಡೇಸ್ ಸರ್ಫಿಂಗ್ ಕ್ಲಾಸ್ನ ತೊಗೊಂಡಿದ್ದೀವಿ. 7 ದಿನದಲ್ಲಿ ಸರ್ಫಿಂಗ್ ಕಲಿಬೇಕು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಬೆಳಿಗ್ಗೆ 6:30ಗೆ ಕ್ಲಾಸ್ ಶುರು ಆಗಿತ್ತು. ಆ್ಯಕ್ಚುಲಿ ಲೇಟಾಗಿ ನೋಡಿ, ಇಲ್ಲಿ ಬಂದು ವ್ಯಾನ್ ಎಲ್ಲರನ್ನೂ ಪಿಕಪ್ ಮಾಡುತ್ತೆ. ಈ ಥರ ಪಿಕಪ್ ಮಾಡಿಕೊಂಡು ಬೀಚಿಗೆ ಕರ್ಕೊಂಡು ಹೋಗುತ್ತೆ ಸರ್ಫಿಂಗ್ ಕ್ಲಬ್ಗೆ. ನಾವು ನಮ್ಮ ಕಾರಲ್ಲಿ ಹೋಗೋಣ ಅಂತ ರೆಡಿ ಇದ್ದೀವಿ. ನಮ್ಮ ಹುಡುಗ ಆಲ್ರೆಡಿ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ರೆಡಿಯಾಗಿ ಕಾಯ್ತಾವನೆ. ಇವಾಗ ನಾವು ಇಲ್ಲಿಂದ ನಮ್ಮ ಕಾರ್ ಹತ್ಕೊಂಡು ಅಲ್ಲಿ ಹೋಗೋಣ. ಆಮೇಲೆ ನಾವು ಇನ್ನೊಂದೇನೆಂದರೆ, ಬಾಯ್ಸ್ದು ಯಾವಾಗಲೂ ನಾವು ಇಲ್ಲಿ ಬಂದಾಗ ಬಂದೇ ಇರೋ ನಡಿ ಗೈಸ್, ನಾನು ಏನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ನಾವು ಎಲ್ಲೇ ಹೋದ್ರು ಬಾಯ್ಸು ಯಾರನ್ನಾದರೂ ಕ್ಯಾಚ್ ಹಾಕೊಂಡೇ ಬಿಡ್ತೀವಿ. ಅಂದರೆ ಹುಡುಗಿರನ್ನಲ್ಲ, ಫ್ರೆಂಡ್ಸ್ನ. ಆದಷ್ಟು ಬೇಗ ನಮಗೆ ಕನ್ನಡದವರು ತುಂಬ ಕ್ಲೋಸ್ ಆಗಿಬಿಡ್ತಾರೆ. ಇಲ್ಲೂ ಹಾಗೇನೆ. ಇಲ್ಲಿ ಒಂದು ಗ್ರೂಪ್ ಆಫ್ 3 ಜನ ಕನ್ನಡದವ್ರು ಸಿಕ್ಕಿದ್ರು ನೆನ್ನೆ ನನಗೆ ರಾತ್ರಿ ಡಾಮಲ್ಲಿ ಸಿಕ್ಕಿದ್ದಕ್ಕೆ ಅವ್ರ ಜೊತೆ ಮಜಾ ಮಾಡಿಕೊಂಡು ಅಲ್ಲಿಂದ ಎಲ್ಲರೂ ಹಂಗಂಗೆ ಗ್ರ್ಯಾಂಡಮಾಗಿ ಪರಿಚಯ ಆಗ್ತಾ ಇರ್ತಾರೆ. ನಾವು ಬಂದಿರೋದು ಸರ್ಫ್ ಕ್ಲಬ್ ಅನ್ನೋದಕ್ಕೆ, ಕಯಾಕ್ ಬಾಯ್ ಸರ್ಫ್ ಕ್ಲಬ್ಗೆ. ಇಲ್ಲಿ 7 ದಿನದ ಕೋರ್ಸ್ನ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, 7 ದಿನದಲ್ಲಿ ನಾನು ಸರ್ಫಿಂಗ್ ಕಲಿಬೇಕಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಈ 7 ದಿನದಲ್ಲಿ ಸರ್ಫಿಂಗ್ ಕಲಿತೀನಾ ಇಲ್ವಾ ಅನ್ನೋದು ಫಸ್ಟ್ ಮೇನ್ ಟಾಸ್ಕು. ಇವಾಗ ಲೊಕೇಶನ್ ಮಿಸ್ ಆಗಿ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಮ್ಯಾಪ್ ಹಾಕ್ಕೊಳ್ಳೋಕೆ ಇಲ್ಲಿ ನೆಟ್ವರ್ಕು ಇಲ್ಲ. ನಾನು ಇನ್ನೊಂದು ಫೋನಿಂದ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಎಲ್ಲೋ ಒಂದು ಸ್ವಲ್ಪ ಸಿಕ್ಕಿದ್ರಿಂದ ಅದೇ ನೆಟ್ವರ್ಕಲ್ಲಿ ಹೋಗ್ತಾ ಇದ್ದೀವಿ. ಗೈಸ್, ನಾವಿಲ್ಲಿ ಬಂದ್ವಿ. ಇಲ್ಲಿ ಆಲ್ರೆಡಿ ಶುರು ಮಾಡಿಬಿಟ್ಟು ಆಲ್ರೆಡಿ ವಾರ್ಮ್ ಅಪ್ ಮಾಡಿಸಿ ಎಲ್ಲ ಕೊಳಿಸ್ಬಿಟ್ಟವ್ರೆ. ಫ್ರೆಂಡ್ ಇಲ್ಲಿ ಇದ್ದೀರಾ? ಹಾಂ ಗೈಸ್, ನಾನು ಇಲ್ಲಿ ಕೇಳಿದೆ, ನನ್ನ ಹತ್ರ ಕೂತ್ಕೊಳ್ತಾರಲ್ಲ ಅವ್ರ ಹತ್ರ ಹೇಳ್ದೆ, ಅವ್ರ ಹತ್ರ ನಂಬರ್ ಉಂಟು ಅಂತ ಕೇಳಿದೆ. ಆ್ಯಕ್ಚುಲಿ ನಾವು ಕೈ ಬೇಯಿಸ್ಕೊಂಡು ನಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅಲ್ಲಿ ನೋಡಿದ್ರೆ ಸರ್ಫ್ ಕ್ಲಬ್ಬಲ್ಲಿ ನಾವೇ ಇದು ತೊಗೊಂಬರ್ಬೇಕಂತೆ ಬೋರ್ಡ್ನ. ನಾವು ಬೋರ್ಡ್ ಎತ್ಕೊಂಡ್ಬಂದಿಲ್ಲ, ಹಂಗೆ ಬಿಟ್ಬಿಟ್ಟು ಓಡ್ ಬಂದಿದ್ದೀವಿ. ಅದಕ್ಕೆ ಇವಾಗ ವಾಪಸ್ ಹೋಗಿ ಬೋರ್ಡ್ ಎತ್ಕೊಂಬರೋಣ ಅಂತ. ನೋಡಿ ಗೈಸ್, ಯಾವ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನು ಎತ್ಕೊಂಡು ನಡ್ಕೊಂಡು ಮತ್ತೆ ಬೀಚ್ ಕಡೆ ಹೋಗಬೇಕು. ಫೋನು ಎಲ್ಲ ಕೈ ಹೊಟ್ಟೆ ಎಲ್ಲ ಮಣ್ಣಾಗಿ ಹೋಗೈತೆ. ಕೈ ಬೇರೆ ನೋವ್ತೈತೆ. ಅರ್ಧ ಕಿಲೋಮೀಟ್ರ್ ನಡ್ಕೊಂಬರ್ಬೇಕು ಇದನ್ನ ಎತ್ಕೊಂಡು. ನಾವು ಬೇರೆ ಬಿಟ್ಬಿಟ್ಟು ಅಡಾಡ್ಸ್ಕೊಂಡು ಬಂದ್ಬಿಟ್ಟಿದ್ವಿ ಫಸ್ಟೇ. ನೋಡೋಣ ಬನ್ನಿ, ಇವಾಗ ಫಸ್ಟ್ ಬ್ಯಾಚ್ಗೆ ಹೋಗೋದಾ ಸೆಕೆಂಡ್ ಬ್ಯಾಚ್ಗೆ ಹೋಗೋದಾ ಅಂತ ಡಿಸೈಡ್ ಮಾಡೋಣ. ಗೈಸ್, ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಎಲ್ಲಿಗೆ ಬಂದಿದ್ದೀವಿ ಅಂತ. ನಾವು ಬಂದಿರೋದು ಮುಲ್ಕಿ ಅಂತ ಒಂದು ಜಾಗ, ಮಂಗಳೂರಿಂದ 30 ಕಿಲೋಮೀಟ್ರಲ್ಲಿದೆ. ಈ ಮುಲ್ಕಿ ಅನ್ನೋ ಜಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಒಂದು ಸರ್ಫಿಂಗ್ ಕಲಿಯೋಕ್ಕೆ ಅಂತ ನಾವು ಬಂದಿದ್ದೀವಿ. ಮುಲ್ಕಿಲಿ ಕಯಾಕ್ ಬಾಯ್ ಅಂತ ಇದೆ, ಅಲ್ಲಿ ನಾವು ಸರ್ಫಿಂಗ್ ಕಲಿಯೋಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಸರ್ಫಿಂಗ್ ಕಲಿಯೋರು. ಆ್ಯಕ್ಚುಲಿ ಲಾಂಗ್ ವೀಕೆಂಡ್ ಇತ್ತಲ್ಲ, ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ. ಇವತ್ತು 90% ಜನ ಚೆಕ್ಔಟ್ ಆಗ್ತಾರಂತೆ. ನಾಳೆಯಿಂದ ಬೇರೆ ಅಂದರೆ ನಿನ್ನೆಯಿಂದನೇ ಬೇರೆ ಬ್ಯಾಚ್ ಶುರು ಆಗಿತ್ತು. 30th 5 ಡೇಸ್ ಬ್ಯಾಚು, 3 ಡೇಸ್ ಬ್ಯಾಚು, 7 ಡೇಸ್ ಬ್ಯಾಚ್ ಈ ಥರ ಶುರು ಆಗ್ತಾ ಹೋಗುತ್ತೆ. ಸೊ ನಾವು ತೊಗೊಂಡಿರೋದು 7 ಡೇಸ್ ಬ್ಯಾಚು. ಕಲೀಲೇಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಫಸ್ಟ್ ಸರ್ಫಿಂಗ್ ಕ್ಲಾಸ್ನ ಮುಗಿಸಿ ಬಂದಿದ್ದೀನಿ. ಸ್ವಲ್ಪ ಏಟ್ಗಳಾಯಿತು. ಒಂದಂತೂ ಯಾರ್ದೋ ಅವಮ್ಮ ಬಿಟ್ಬಿಟ್ಲು ಸರ್ಫಿಂಗ್ ಬೋರ್ಡ್ನ ತಗೊಬಂದು ಇಲ್ಲಿಗೆ ಹೊಡೆದ್ಬಿಡ್ತು ಗಂಟ್ಲಿಗೆ. ಸರಿಯಾಗಿ ಬಿತ್ತಿಲ್ಲಿ ನೋವ್ತಿದೆ. ಅದು ಬಿಟ್ಟರೆ ಸಣ್ಣ ಪುಟ್ಟ ಮೂಗೇಟ್ಗಳು ಆಗ್ತಾ ಇರುತ್ತೆ. ಆದರೆ ಸಕ್ಕದಾಗಿತ್ತು ಗೈಸ್. ಒನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಆದರೆ ಕಲ್ತ್ಕೊಂಡ್ಬಿಟ್ರಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಶಿಟ್ ಇದು. ನೋಡಿ ಬೀಚ್ ಸುತ್ತಮುತ್ತ ಹೆಂಗಿದೆ, ಮಸ್ತಾಗಿದೆ. ನೋಡಿ ಬೀಚು
ವೇವ್ಸು ಏನಂತ ಹೇಳಿದ್ರೆ ಫಸ್ಟ್ ಬ್ಯಾಚ್ ನಮಗೆ ಅಂದರೆ 6:30 ಬ್ಯಾಚ್ ಅವ್ರಿಗೆ ಮಾತ್ರ ಚೆನ್ನಾಗಿ ಸಿಗುತ್ತಂತೆ. ಯಾಕೆ ಚೆನ್ನಾಗಿ ಸಿಗುತ್ತೆ ಅಂದರೆ ಕಮ್ಮಿ ಇರುತ್ತೆ, ಆರಾಮಾಗಿ ಸರ್ಫಿಂಗ್ ಮಾಡ್ಬೋದು. ಈ ಮಧ್ಯಾಹ್ನ ಆಗ್ತಾ ಆಗ್ತಾ ವೇವ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರು ಸರ್ಫರ್ಸು, ಟ್ರೈನರ್ಸು. ಸೊ ಇವತ್ತು ನಾವು ಕಲ್ತಿದ್ದು ಸರ್ಫಿಂಗಲ್ಲಿ ಹೇಗೆ ಪಾಪಪ್ ಮಾಡಬೇಕು, ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಬೋರ್ಡ್ನ, ಹಾಗೂ ನೀರಲ್ಲಿ ವಾಪಸ್ ಸಮುದ್ರ ಎಳ್ಕೊಂಡು ಹೋದಾಗ ಯಾವ ರೀತಿ ವಾಪಸ್ ಬರಬೇಕು, ಪ್ಯಾಡಲ್ ಮಾಡ್ಕೊಂಡು ಹಿಂಗೆ ವಾಪಸ್ ಬರಬೇಕು, ಪ್ಯಾನಿಕ್ ಆಗಬಾರ್ದು, ಆಮೇಲೆ ಸ್ಟ್ರೆಚಸ್ ಮಾಡಿಸಿದ್ರು. ಇಷ್ಟೇ ಸದ್ಯಕ್ಕೆ ಇವತ್ತು ಇಷ್ಟು ಹೇಳ್ಕೊಟ್ರು. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮೊದಲೇ ಕ್ಲಾಸಿಗೆ ಲೇಟ್ ಆಗಿತ್ತು. ಆ್ಯಂಡ್ ಇದನ್ನೆಲ್ಲ ಹೇಳ್ಕೊಡೋದು ಬರೀ ಫಸ್ಟ್ ಕ್ಲಾಸಲ್ಲಿ ಅಷ್ಟೇ ಅಂತೆ, ನಾಳೆಯಿಂದ ಹೇಳ್ಕೊಡಲ್ವಂತೆ. ನಾಳೆಯಿಂದ ಬರೀ ಸರ್ಫರ್ಸು ಅಲ್ಲಿಂದ ಟ್ರೈನರ್ಸ್ ಎಲ್ಲ ಪುಷ್ ಮಾಡ್ತಾ ಇರ್ತಾರೆ. ಪಾಪಪ್ ಅಂತ ಹೇಳಿದಾಗ ನಾವು ಎದ್ದು ನಿಂತ್ಕೊಂಡು ಬೋರ್ಡ್ ಮೇಲೆ ಅಲ್ಲಿಂದ ಬರಬೇಕು. ಯಾವ ರೀತಿ ಆಗುತ್ತೆ ಪಾಪಪ್ಸು, ಯಾವ ರೀತಿ ಬೋರ್ಡ್ ಮೇಲೆ ಬೀಳ್ತಾ ಇರ್ತಾರೆ, ಯಾವ ರೀತಿ ಅಲ್ಲಿಂದ ಎದ್ದು ಬರ್ತಾರೆ ಅನ್ನೋದನ್ನೆಲ್ಲ ತೋರಿಸ್ತೀನಿ, ಬನ್ನಿ ನೋಡೋಣ. 7 ದಿನದ ಹೆಂಗಾದ್ರೂ ಮಾಡಿ ಸರ್ಫಿಂಗ್ ಕಲ್ತ್ಬಿಡ್ಬೇಕು. ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾವು ಬರಬೇಕಾಗಿದ್ದು ನಿನ್ನೆ ಬ್ಯಾಚ್ ಶುರು ಆಗಿರೋದಂತೆ. ನಿನ್ನೆ ಒಂದು ಕ್ಲಾಸ್ ಮಿಸ್ ಆಗಿದೆ. ಸೊ ಆ ಕ್ಲಾಸ್ನ ಇವತ್ತು ಹೇಳ್ಕೊಡ್ತೀವಿ ಅಂದರು. ಇವತ್ತು ಬಿದ್ದಿರೋ ಏಟ್ಗಳು, ಕೈ ಎಲ್ಲ ನೋವು ಬಂದುಬಿಟ್ಟಿದೆ. ಫಸ್ಟ್ ಟೈಮ್ ಅಲ್ವಾ, ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೋಸ್ಕರ ಇವತ್ತು ಬೇಡ, ನಾಳೆ ಹೇಳ್ಕೊಡಿ. ಆಮೇಲೆ ಇವತ್ತು ಜನನೂ ಜಾಸ್ತಿ ಇದ್ದಾರೆ, ಆಗಲ್ಲ ಇವತ್ತು ಹೇಳ್ಕೊಡೋದಿಲ್ಲ ಅವ್ರು ಕರೆಕ್ಟಾಗಿ ಅಂದ್ಬಿಟ್ರೆ ನಾಳೆ ಹೇಳ್ಕೊಡಿ ಅಂತ ಹೇಳಿದ್ವಿ. ಸರಿ ಆಯಿತು ಅಂತ ಹೇಳಿದ್ದಾರೆ. ಇವಾಗ ನೋಡ್ಬೋದು ನೀವಲ್ಲಿ ಯಾವ ರೀತಿ ಸರ್ಫರ್ಸು ಸರ್ಫ್ ಮಾಡ್ತಾಯಿದ್ದಾರೆ, ಯಾವ ರೀತಿ ಟ್ರೈನರ್ಸ್ ಟ್ರೈನ್ ಮಾಡ್ತಾಯಿದ್ದಾರೆ ಅಂತ. ಇಲ್ಲಿ ಇದ್ಕೊಂಡು ಅಲ್ಲಿಂದ ಸರ್ಫ್ ಮಾಡ್ಕೊಂಡು ಬರಬೇಕು. ಎಕ್ಸಾಂಪಲ್ ನೋಡಿ, ಅಲ್ಲಿ ಯಾರೋ ಸರ್ಫ್ ಮಾಡ್ತಾಯಿದ್ದಾರೆ, ಅವ್ರನ್ನ ತೋರಿಸ್ತೀನಿ ನೋಡಿ. ಅವರು ಟ್ರೈನರು ರೆಡ್ ಕಲರು, ಅವರು ಪ್ಯಾಡಲ್ ಮಾಡೋಕ್ಕೆ ವೇವ್ಸ್ ನೋಡ್ತಾ ಇರ್ತಾರೆ. ವೇವ್ಸ್ ನೋಡಿ ಪುಷ್ ಮಾಡಿ ಪಾಪ ಅಂತಾರೆ ನೋಡಿ, ಹಂಗೆ ಎದ್ದೆ ಹಂಗೆ ಬೀಳ್ತಾರೆ. ಇದನ್ನು ಮಾಡೋಕ್ಕೆ ತುಂಬ ಸ್ಟ್ಯಾಮಿನಾ ಬೇಕು. ಅವರು ಬಿದ್ದರು. ಯಾರಾದರೂ ಒಬ್ಬರು ಕರೆಕ್ಟಾಗಿ ಮಾಡ್ತಾರೆ ಅಂದರೆ ಯಾರೂ ಮಾಡ್ತಾನೆ ಇಲ್ಲ. ನೋಡೋಣ ಇವ್ರೇನು ಮಾಡ್ತಾರೆ ಅಂತ ತೋರ್ಸೋಕ್ಕೆ. ನೋಡಿ ಇಷ್ಟು ಜನ ಇದ್ದಾರೆ. ಅಲ್ಲೋಗಿ ಬೋರ್ಡ್ ಮೇಲೆ ಹತ್ತಿ ಮಲ್ಕೊಬೇಕು. ಬೋರ್ಡ್ ಮೇಲೆ ಹತ್ತಿ ಮಲ್ಕೊಂಡಾಗ ವೇವ್ಸ್ ಬಂದಾಗ ನೋಡಿ ಅದನ್ನು ಅವರೇ ತಳ್ತಾರೆ. ಇದೆಲ್ಲ ಮಾಡೋಕ್ಕಾಗಲ್ಲ, ಸರ್ಫ್ ಮಾಡೋಕ್ಕಾಗದೇ ಇರೋ ವೇವ್ಸು. ಅದಕ್ಕೋಸ್ಕರ ಇದನ್ನು ಹಂಗೆ ಬಿಟ್ಟು ಪಾಸ್ ಮಾಡಿಸ್ಬಿಡ್ತಾರೆ. ಯಾವುದು ಸರ್ಫಿಂಗ್ ವೇವ್ ಬರುತ್ತೋ ಅದಕ್ಕೆ ಮಾತ್ರ ಮಾಡಿಸ್ತಾರೆ, ಇದಕ್ಕೆಲ್ಲ ವೇವ್ ಮಾಡೋಕ್ಕಾಗಲ್ಲ, ಬಿದ್ದೋಗ್ಬಿಡ್ತಾರೆ ಅಂತ. ಗೈಸ್ ವೇವ್ಸ್ ತುಂಬ ಜಾಸ್ತಿ ಇದೆ. ಯಾರಿಗೂ ಸರ್ಫ್ ಮಾಡೋಕ್ಕೆ ಆಗ್ತಾಯಿಲ್ಲ, ಒಬ್ಬರು ಯಾರೂ ಕರೆಕ್ಟಾಗಿ ಮಾಡ್ತಾಯಿಲ್ಲ. ನಮ್ಮ ಬ್ಯಾಚಲ್ಲಂತೂ ಎಷ್ಟೊಂದು ಜನ ಮಾಡಿದ್ರು ಸರ್ಫು. ಇದರಲ್ಲಿ ಯಾರೂ ಅಷ್ಟೊಂದು ಸರ್ಫೇ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ತುಂಬ ವೇವ್ಸ್ ಜಾಸ್ತಿ ಆಗಿದೆಯಂತೆ. ನೋಡೋಣ ಯಾರಾದರೂ ಒಬ್ಬರಾದರೂ ಟ್ರೈ ಮಾಡ್ತಾರಾ ಅಂತ. ಅಲ್ಲೊಬ್ರು ರೆಡಿ ಇದ್ದಾರೆ ಟ್ರೈ ಮಾಡೋಕ್ಕೆ. ರೆಡಿ 3, 2, 1 ಗೋ. ಪಾಪ ಅದು ಇಷ್ಟೇ ಗಾಯ್ಸ್ ಸರ್ಫಿಂಗು, ಇನ್ನೇನಿಲ್ಲ. ಅಲ್ಲಿಂದ ಮೇಲೆ ಬರೋದೇ ಸರ್ಫಿಂಗು. ಗೈಸ್ ನಮ್ಮ ಮನೆ ಹತ್ರ ಇರೋರು, ಅಂದರೆ ನಾವು RR ನಗರದಿಂದ ಕೆಂಗೇರಿ ಉಪನಗರದಲ್ಲಿರೋರು ಒಬ್ಬರು ಸಿಕ್ಕವ್ರೆ. ಏನು ಮಸ್ತಾಗಿ ಬಂದವ್ರೆ ಅಂತೀರಾ. ನಾನು ಈ ಸನ್ಸ್ಕ್ರೀನ್ ಎಲ್ಲಿ ಸಿಗ್ತೈತೆ ಅಂತ ಕೇಳಿದೆ, ಅವ್ರು ಹೇಳ್ತಾನೆ ಇಲ್ಲ ಎಲ್ಲಿ ಸಿಕ್ಕೈತೆ ಅಂತ. ನೋಡಿ ಹೆಂಗೆ ಸನ್ಸ್ಕ್ರೀನ್ ಬ್ರೋ ನೀವು ಹಾಕಿರೋದು, ಕ್ರೇಜಿ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಮಾಡಿದ್ರಾ? ಗೈಸ್ ಇವರು ನಿನ್ನೆ ಒಂದು ವಾರದಿಂದ ಮಾಡ್ತಾ ಇದ್ದಾರಂತೆ. ಅವ್ರಿಗೆ ನಿನ್ನೆ ಏನೋ ರಿಪ್ ಕೇಜ್ ಗೇಟ್ ಬಿದ್ದು. ಇಲ್ಲಿ ಏನಂದ್ರೆ ಪ್ರಾಬ್ಲಮ್ಮು, ನಮಗೆ ನಮ್ಮ ಬೋರ್ಡಿಂದ ಏಟ್ ಬೀಳೋದಕ್ಕಿಂತ ಬೇರೆಯವ್ರ ಬೋರ್ಡಿಂದ ಏಟ್ ಬಿದ್ದುಬಿಡುತ್ತೆ. ನೋಡಿ ಹಿಂಗೆಲ್ಲ ತೊಗೊಬಂದು ಹಿಂಗೆ ನಿಲ್ಲಿಸ್ಬಿಡ್ತಾರೆ. ತೊಗೊಬಂದು ನಿಲ್ಲಿಸಿದಾಗ ಆ ಬೋರ್ಡ್ಗಳೆಲ್ಲ ವೇವ್ಸ್ ಬಂದಾಗ ವಾಪಸ್ ತೊಗೊಂಬರ್ಬೇಕಾದ್ರೆ ಕಾಲಿಗೆ ಬಿಟ್ಬಿಟ್ಟಿರ್ತಾರಲ್ಲ, ಹೆಂಗೆ ಬೇಕಂಗೆ ಬಂದು ನಮ್ಗೆ ಹೊಡೆದು ಬಿಡುತ್ತೆ. ಹುಷಾರಾಗಿರಬೇಕು. ಅದಕ್ಕೋಸ್ಕರ ಇನ್ಸ್ಟ್ರಕ್ಟರ್ಸು ಕ್ಲಿಯರಾಗಿ ಹೇಳಿರ್ತಾರೆ, ನೀವು ಹಿಂಗೆ ಬರಬೇಕಾದ್ರೆ ಅವ್ರು ಯಾರಾದರೂ ಸರ್ಫರ್ಸ್ ಹಿಂಗೆ ಬರಬೇಕಾದ್ರೆ ನೀವು ಹಿಂಗಿಂದ ಹೋಗಬೇಕು, ಅವ್ರ ಕಡೆಗೆ ಹೋಗಬೇಡಿ ಅಂತ ಕ್ಲಿಯರಾಗಿ ಹೇಳಿರ್ತಾರೆ. ಯಾಕಂದ್ರೆ ಅವ್ರು ಬರಬೇಕಾದ್ರೆ ಅವ್ರು ಬಂದು ನಮ್ಗೆ ಹೋದ್ರೆ ಎಲ್ಲ ಮುಖಾಮುಖಿ ಎಲ್ಲ ಕಿತ್ತೋಗ್ಬಿಡುತ್ತೆ. ಎಸ್ ಗೈಸ್ ಇವತ್ತು ನಾನು ಏನು ಕಲಿತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಸರ್ಫಿಂಗ್ ಬೋರ್ಡ್ ಏನು ನೋಡ್ತಾ ಇದ್ದಿಲ್ಲ, ಇದು ಸರ್ಫಿಂಗ್ ಬೋರ್ಡು. ಇದು ನಾರ್ಮಲ್ ಸ್ಟಾರ್ಟಿಂಗ್ ಸರ್ಫಿಂಗ್ ಬೋರ್ಡು, ಬಿಗಿನರ್ ಸರ್ಫಿಂಗ್ ಬೋರ್ಡ್ ಅಂತಾರೆ ಇದಕ್ಕೆ. ಇದು ಫಸ್ಟ್ ಇಂಜಿನಿಂದ ಬಂದರೆ ಇದು ನೋಸು, ಸರ್ಫಿಂಗ್ ಬೋರ್ಡಿನ ನೋಸು, ಬೋರ್ಡಿನ ಬಾಡಿ, ಸರ್ಫಿಂಗ್ ಬೋರ್ಡಿನ ಫಿನ್ಸು. ಇಲ್ಲಿ ಕೆಳಗಡೆ ಫಿನ್ಸ್ ಇರುತ್ತೆ, 3 ಫಿನ್ಸ್ ಇರುತ್ತೆ, ತೋರಿಸ್ತೀನಿ ನೋಡಿ. ಇದು ಫಿನ್ಸು, ಇದು ಬೋರ್ಡ್ ಬ್ಯಾಕ್ಗ್ರೌಂಡು ಚೆನ್ನಾಗಿದೆ. ಇದು ಡೆಕಾಥ್ಲಾನ್ ಅನಿಸುತ್ತೆ. ವಾಪಸ್ ಉಲ್ಟಾದ ಬಾಕಡ ನೋಡಿ. ಇದು ಸರ್ಫಿಂಗ್ ಬೋರ್ಡು. ಇದು ಈ ಪಾರ್ಟಲ್ಲಿ, ಈ ಮಿಡ್ ಪಾರ್ಟಲ್ಲಿ ಏನಾದರೂ ಜಾಸ್ತಿ ಏಟಾಗಿ ಬಿದ್ದರೆ ಪಂಚ್ ಕೊಟ್ಟರೆ ಈ ಸರ್ಫಿಂಗ್ ಬೋರ್ಡು ಒಡೆದೋಗೋ ಚಾನ್ಸಸ್ ಇರುತ್ತೆ. ಈ ಸರ್ಫಿಂಗ್ ಬೋರ್ಡು ಯಾವ ರೀತಿಯಿಂದ ಮಾಡಿರುತ್ತೆ ಅಂದರೆ, ಇದು ಥರ್ಮಾಕೋಲಿಂದ ಮಾಡಿರುವಂಥ ಸರ್ಫಿಂಗ್ ಬೋರ್ಡ್. ಇದು ಒಳಗಡೆ ಫುಲ್ಲು ಥರ್ಮಾಕೋಲ್ ಇರುತ್ತೆ, ಮಧ್ಯೆ 2-3 ಕಡೆ ವುಡ್ ಪೀಸ್ ಇರುತ್ತೆ, ಚಿಕ್ಕದು ವುಡ್ ಪೀಸು. ಯಾಕಂದರೆ ನಾನು ಮುರಿದೋಗಿರೋದನ್ನ ಅಲ್ಲಿ ನೋಡಿದ್ದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದೂ ಮುರಿದಾಕ ನೋಡಿಲ್ಲ. ಆ್ಯಂಡ್ ನೋಡಿ ಇಲ್ಲಿದೆಯಲ್ಲ, 1 ಸೆಕೆಂಡ್ ನೋಡಿ, ಇದು ಥರ್ಮಾಕೋಲು, ಇದು ಅದ್ರ ಮೇಲೆ ಹಾಕಿರೋ ಸ್ಟಿಕ್ಕರ್ ಈ ಥರ ಇರುತ್ತೆ ನೋಡಿ. ಆಮೇಲೆ ಅದಕ್ಕೆ ಅಟ್ಯಾಚ್ ಮಾಡಿರೋಂಥದ್ದು ಲೀಶ್ ಅಂತಾರೆ. ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿ ಇದನ್ನು ನಮ್ಮ ಕಾಲಿಗೆ ಕಟ್ಕೊಬೇಕು. ಕಾಲಿಗೆ ಕಟ್ಕೊಂಡ್ರೆ ಅದು ಸರ್ಫ್ ಬೋರ್ಡ್ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು ಯಾವುದೇ ಸಿಚುವೇಷನಲ್ಲೂ. ಯಾಕಂದರೆ ವೇವ್ಸ್ಗಳು ಬರ್ತಾ ಇರುತ್ತೆ. ಒಂದು ಸರಿ ಅದು ಹೋಯ್ತು ಅಂದರೆ ಕಿತ್ಕೊಂಡು ಬಂದು ದಡಕೋ ಇಲ್ಲ ಆ ಕಡೆ ಈ ಕಡೆ ಎಲ್ಲಾದರೂ
ಸ್ಪ್ಲಿಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸರ್ಫ್ ಬೋರ್ಡ್ನ ಯಾವಾಗೂ ನಾವು ಲೀಶ್ ಮಾಡೇ ಇರಬೇಕು, ನಮ್ಮ ಕಾಲಿಗೆ ಲೀಶ್ ಆಗಿರಬೇಕು. ಆದ್ದರಿಂದ ಯಾವುದೇ ಕಾರಣಕ್ಕೂ ಸರ್ಫ್ ಬೋರ್ಡ್ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಸೊ ಇದು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು. ನಾಳೆಯಿಂದ ಯಾವ ರೀತಿ ಆಗುತ್ತೆ ನನ್ನ ನಾಳೆ ಬ್ಲಾಗಲ್ಲಿ ಬರುತ್ತೆ. ಬಂದ್ವಿ ಕೊನೆಗೆ. ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ಈ ಪ್ರಾಪರ್ಟಿ. ಇದು ಮೇನ್ ಗೇಟು, ಅಲ್ಲೊಂದು ಗೇಟ್ ಇದೆ, ಅಲ್ಲಿಂದ ಕಾರ್ ತೊಗೊಬಂದು ಅಲ್ಲಿ ಹಾಕಿದ್ದೀವಿ, ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಇದು ಮೇನ್ ಪ್ರಾಪರ್ಟಿ. ಇಲ್ಲಿ ಒಂದು 3-4 ವಿಲ್ಲಾಸ್ ಇದೆ, 3-4 ಮನೆಗಳಿದೆ ನೋಡಿ. ಅದು ಮೇಲ್ಗಡೆ ಇರೋದು ಪೆಂಟ್ ಹೌಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅದು ತೋರಿಸ್ತೀನಿ ಎಲ್ಲ ಒಂದ್ಸರಿ. ಸೊ ಇಲ್ಲಿ ಬಿಸಿಲು ಬರುತ್ತೆ ಅಂತ ಈ ಥರ ಸನ್ಶೇಡ್ ಹಾಕ್ತಾರೆ. ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಬೀಚ್ ವ್ಯೂ, ಸಿ ವ್ಯೂ. ಅಲ್ಲೋಡಿ ಅದೇ ಬೀಚು, ಆಪೋಸಿಟ್ಗೆ ಇದೆ ಸಿ ವ್ಯೂ. ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ನೋಡಿ ಬುಕ್ ಮಾಡಿದ್ದೀನಿ. ಸಮಥಿಂಗ್ ವೆರಿ ಪ್ರೀಮಿಯಮ್. ಬ್ರೇಕ್ಫಾಸ್ಟ್ ಬಂದಿದೆ, ಇಡ್ಲಿ, ಚಟ್ನಿ, ಸಾಂಬಾರೇನೋ ತಂದಿರಬೇಕು. ಗೈಸ್ ಫ್ರೆಶ್ ಅಪ್ ಆಗಿ ಇವಾಗ ರೂಮ್ಗೆ ಚೆಕ್-ಇನ್ ಆಗೋ ಟೈಮು. ಆ್ಯಕ್ಚುಲಿ ಇಲ್ಲಿ ಚೆಕ್-ಇನ್ ಬಂದು 1 ಗಂಟೆಗಿರೋದು ನಮಗೆ, ಯಾಕಂದರೆ ಡಿಫ್ರೆಂಟ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಚೆಕ್-ಇನ್ಗೆ ರೂಮ್ ಕೊಟ್ಟಿದ್ದಾರೆ. ಆದರೆ ನಮಗೆ ಅದಕ್ಕೂ ಮುಂಚೆನೇ ಬ್ರೇಕ್ಫಾಸ್ಟ್ ಕೊಟ್ಟು ನಮಗೆ ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಏನಂದರೆ ಫುಲ್ಲು ಸರ್ಫಿಂಗ್ ಮಾಡ್ಕೊಂಬಂದಿದ್ದಾಗ ಫುಲ್ ಮಣ್ಣು ಇರ್ತೀವಿ ಅಂತೇಳಿ ನಮಗೆ ಅಂತಲೇ ಸಪ್ರೇಟ್ ವಾಶ್ರೂಮು ಕೊಟ್ಟಿದ್ದರು. ವಾಶ್ರೂಮಲ್ಲೆಲ್ಲ ನೀಟಾಗಿ ಶವರ್ ತೊಗೊಂಡು ಎಲ್ಲ ಬಟ್ಟೆ ಎಲ್ಲ ಅವ್ರಿಗೆ ಕೊಟ್ಟರೆ ಅವರೇ ಕೊಡ್ತಾರೆ, ಅದು ಬೇರೆ ಇದೆ, ಇನ್ನೂ ಮಸ್ತಾಗಿದೆ. ಓ ಮೈ ಗಾಡ್, ರೂಮ್ ನೋಡಿ ಗೈಸ್. ಇಲ್ಲಿ ನೋಡಿ ನಾಯಿ ಸರ್ಫಿಂಗ್ ಮಾಡ್ತಾ ಇರೋದು, ಕ್ರೇಜಿ ಮಸ್ತಾಗಿದೆ ರೂಮ್ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಾಲ್ಕನಿ, ಬಟ್ಟೆ ಒಣಗಾಕೊಳ್ಳೋಕೆ ಜಾಗ, ಬಾಲ್ಕನಿ, ಇನ್ನೊಂದು ಫ್ಯಾನು, 2 ಲೈಟು, ವಾವ್, ಬೀಚ್ ವ್ಯೂ. ನಮ್ಮ ಕಾರ್ ನಳ್ಳಲ್ಲಿ ನಿಂತೈತಲ್ಲ ಅದೇ ಖುಷಿ, ಇಲ್ಲಾಂದರೆ ಬಿಸಿಲನ್ನು ಒಳಗೋಯ್ತಾಯಿತ್ತು. ಬೀಚ್ ವ್ಯೂ ನೋಡಿ ಗೈಸ್, ಮಸ್ತ್ ಪ್ರಾಪರ್ಟಿ ಇದೆ ಅಂತ, ತುಂಬ ಇಷ್ಟ ಆಯ್ತು ಈ ಪ್ರಾಪರ್ಟಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೋಮ್ ಥಿಯೇಟ್ರ್ ಎಲ್ಲ ಇದೆ, ಬೋಟ್ ಸ್ಪೀಕರ್ಸು, AC, 2 ಫ್ಯಾನು, ಈ ಲೈಟ್ ನಮ್ಮ ಮನೆಗೆ ಸಖತ್ ಸೂಟ್ ಆಗುತ್ತೆ ನನ್ನ ರೂಮ್ಗೆ. ಚೆನ್ನಾಗಿದೆ, ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿಟ್ಟಿದ್ದಾರೆ. ಕಿಚನ್ನು ಇದೆ. ಫುಲ್ಲಿ ಫಂಕ್ಷನಲ್ ಕಿಚನ್ನು, ಗ್ಯಾಸು, ಓವನ್ನು ಇಲ್ಲ, ಲಾಕರು, ಆಮೇಲೆ ಫ್ರಿಜ್ಜು ಎಲ್ಲ ಆಯಿತು ಗುರು, ಪರವಾಗಿಲ್ಲ, ಪ್ರತಿಯೊಂದು ಐತೆ. ಕಿಚನಲ್ಲೂ ಫ್ಯಾನು, ನೈಸ್. ವಾಶ್ರೂಮ್. ಇದು ನಮ್ಮ ರೂಮ್ ಟೂರು. ರೂಮ್ ಅಂತೂ ತುಂಬ ಚೆನ್ನಾಗಿದೆ. ರೂಮಿಗೆ ಬಂದು ರೆಸ್ಟ್ ಮಾಡ್ತಾಯಿದ್ವಿ. ರೆಸ್ಟ್ ಮಾಡಬೇಕಾದ್ರೆ ಊಟ ಬಂತು. ಊಟ ನೋಡಿ ಗೈಸ್, ಆಹಾ, ವೈಟ್ ರೈಸು, ಅಂಜಲ್ ಫಿಶ್ಶು, ಸಿಲ್ವರ್ ಫಿಶ್ ಕರಿ, ಅನ್ನ, ಅದೇ ವೈಟ್ ರೈಸು, ಚಟಾಪಟ. ಡಿಫ್ರೆಂಟ್ ಆಗಿದೆ ಗೈಸ್ ಇದು ನೋಡಿ. ಮಸ್ತಾಗೈತೆ. ಇದೇ ನಮ್ಮ ಪ್ರಾಪರ್ಟಿ. ಆ ಪ್ರಾಪರ್ಟಿಯಿಂದ ಇದೇ ಬೀಚ್. ಇವಾಗ ಬೀಚ್ ಮುಂದೆ ನಿಂತ್ಕೊಂಡು ಸನ್ಸೆಟ್ ವ್ಯೂ ನೋಡಿದ್ವಿ, ಸ್ವಲ್ಪ ಮನ್ಸಿಗೆ ನೆಮ್ಮದಿ. ಏನೋ ಈ ಸೌಂಡ್ಸು, ಈ ಪೀಸ್ ಆಫ್ ಮೈಂಡು ಬೇರೆ ಲೆವೆಲ್. ಬೀಚ್ ಮುಂದೆ ಕುತ್ಕೊಂಡು ಸನ್ಸೆಟ್ ನೋಡೋದು, ಸೂರ್ಯ ಮುಳುಗೋದನ್ನ ನೋಡೋದು ಎಷ್ಟು ಚೆನ್ನಾಗಿರುತ್ತಲ್ಲ. ನಾವು ನೋಡ್ತಾ ಇದ್ವಿ, ನನ್ನ ಮಗಂದು ಮೋಡಗಳು ಅಡ್ಡ ಬಂದ್ಬಿಡ್ತು, ಇವಾಗ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ ಒಂದ್ಸರಿ. ಇವಾಗ ಇಲ್ಲಿಂದ ವಾಪಸ್ಸು ಕ್ಯಾಂಪ್ಗೆ ಹೋಗೋ ಟೈಮ್ ಆಯಿತು. ಕ್ಯಾಂಪ್ಗೆ ಹೋಗಿ ಅಲ್ಲಿ ಕ್ಯಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಸನ್ಸೆಟಾಗಿ ಹೋಗಿದೆ. ನೋಡೋಣ ಏನಾಗುತ್ತೆ ಅದನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತು ಚಿಲ್ ಮಾಡಿ ಬರೋಣ. ಗೈಸ್ ಕ್ಯಾಂಪಿಗೆ ಬಂದು ರೀಚ್ ಆಗಿದ್ದೀವಿ. ಕ್ಯಾಂಪ್ ನೋಡಿದ್ರೆ ಯಾಕೋ ಖಾಲಿ ಹೊಡಿತಾಯಿತ್ತು ಇವತ್ತು. ನೆನ್ನೆಲ್ಲ ತುಂಬ ತುಳುಕ್ತಾಯಿತ್ತು. ಇದು ವಾಲಿಬಾಲ್ ಆಡೋಕ್ಕೆ ಜಾಗ, ಇದು ಕ್ಯಾಕಿಂಗ್ ಮಾಡೋಕ್ಕೆ, ಇದೊಂದು ಟ್ರ್ಯಾಂಪೋಲಿನ್ ಇದೆ, ಇದು ಕೆಫೆಟೇರಿಯಾ, ಇದು ಡಾರ್ಮೆಟ್ರಿ, ಪ್ರೈವೇಟ್ ರೂಮ್ಸು, ಡಾರ್ಮೆಟ್ರಿ. ಇಲ್ಲೂ ಇದು ಆಫೀಸು, ಅಲ್ಲೂ ಒಳಗಡೆನೂ ಡಾರ್ಮೆಟ್ರೀಸ್ ಇದೆ. ಸೊ ಹಮಾಕು, ಗೇಮು, ಅಲ್ಲಿ ಬ್ಯಾಲೆನ್ಸಿಂಗು, ಕೆಫೆಟೇರಿಯಾಗೆ ಕೂತ್ಕೊಳ್ಳೋಕ್ಕೆ ಜಾಗ. ಸೊ ದೀಸ್ ಆರ್ ದ ಪ್ಲೇಸಸ್ ಇನ್ ದ ಕ್ಯಾಂಪ್.
ಓಕೆ ಗೈಸ್, ಅಲ್ಲಿಂದ ಕ್ಯಾಂಪಿಗೆ ಬಂದ್ವಿ ನಮ್ಮ Airbnb-ಯಿಂದ. ಕ್ಯಾಂಪಿಗೆ ಬಂದಮೇಲೆ ಕ್ಯಾಂಪಲ್ಲಿ ಏನೋ ಅಷ್ಟು ಹ್ಯಾಪನಿಂಗ್ ಇರ್ತಿರಲಿಲ್ಲ, ಯಾಕಂದರೆ ಲಾಂಗ್ ವೀಕೆಂಡ್ ಇರೋದ್ರಿಂದ ಎಲ್ಲ ಚೆಕ್ಔಟ್ ಆಗಿ ಅರ್ಧ ಜನ ಹೋಗ್ಬಿಟ್ಟವ್ರೆ, ಅಷ್ಟೊಂದೇನೂ ಇರಲಿಲ್ಲ. ನಮ್ಮ ಬಾಯ್ಸ್ ಹೆಚ್ಚೆ ಹೋಗಿದ್ದಾರೆ, ಅದಕ್ಕೋಸ್ಕರ ನಾವು ಬಂದು ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಬಂದಾಗ ಕ್ಯಾಂಪಲ್ಲಿ ಕೂತಿದ್ದಾಗ ನಮಗೆ ಒಬ್ಬರು ಪರಿಚಯ ಆದರು, ಕನ್ನಡದವರು. ಒಬ್ಬರು ಬೃಂದಾ ಅಂತ, ಇನ್ನೊಬ್ಬರು ಅದಿತಿ ಅಂತ. ನಾರ್ತು, ಇವರು ಸೌತು, ಇವರು ಕನ್ನಡದವರು. ಸೊ ಅವರು ಇಲ್ಲಿ ಯಾವುದೋ ಹೋಟೆಲ್ ಚೆನ್ನಾಗಿದೆ ಅಂತ ಹೇಳಿದ್ರು. ಹೋಟೆಲ್ ಚೆನ್ನಾಗಿಲ್ಲ ಅಲ್ಲ, ಇಲ್ಲೊಂದು ಹೋಟೆಲ್ ಇದೆ, ಊಟ ಮಾಡಬೇಕು, ಹೊಟ್ಟೆ ಇರ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ಅವರೇ ಕರ್ಕೊಂಬಂದರು. ಇವರು ವ್ಲಾಗ್ ಮಾಡ್ತಾರೆ ನೋಡಿ, ಉತ್ಸಾಹ ಬಿದ್ದವ್ರು ನನಗೆ. ಅಷ್ಟೊತ್ತಿಂದ ಇವರಿಬ್ಬರು ಸೇರಿಕೊಂಡು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಗೈಸ್, ಅಷ್ಟೊತ್ತಿಂದ. ಇರಲಿ, ಇವಾಗ ನಾವು ಹೋಟ್ಲಿಗೆ ಬಂದು ನನಗೆ ಬಟರ್ ಕುಲ್ಚಾ, ಬಟರ್ ರೋಟಿ, ಆಮೇಲೆ ಚಿಕನ್ ಹೈದ್ರಾಬಾದಿ ಆರ್ಡ್ರ್ ಮಾಡಿದ್ದೀವಿ. ಅವ್ರಿಗೂ ಒಬ್ಬರು ವೆಜ್ ಪನ್ನೀರ್ ಏನೋ ಆರ್ಡ್ರ್ ಮಾಡಿದ್ದಾರೆ. ಸೊ ಬಂದಮೇಲೆ ಇಲ್ಲಿ ತಿಂದ್ಕೊಂಡು ವಾಪಸ್ ಹೋಗಿ ಪಾಚ್ಕೊಳ್ಳೋದಷ್ಟೇ ಗೈಸ್. ರಾತ್ರಿ 1:30 ಟೈಮು. 1:30ಗೆ ಬಂದು ನಾವು ಇಲ್ಲಿ ನಾಯಿಗಳ ಗೈಸ್, ಇದೊಂದು ಕ್ಯೂಟೆಸ್ಟ್ ಥಿಂಗ್ ಆಫ್ ದ ಡೇ ಇಸ್ ದಿಸ್. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತೈತೆ. ಇದು ನೆಕ್ ಹಾಕ್ಬಿಡ್ತೈತೆ. ಸುಮ್ಮನೆ ಇದ್ರೆ ಸರಿ. ಇವಾಗ ಅಂತಾವೆ ಅದು. ಇಷ್ಟು ನಾಯಿಗಳಿವೆ, ಎಷ್ಟು ಫ್ರೆಂಡ್ಲಿ ಡಾಗ್ಸ್ ಗೊತ್ತಾ ಗೈಸ್ ಇವು. ಬೀಚಲ್ಲೆಲ್ಲ ನಾವೆಲ್ಲೇ ಹೋದ್ರೂ ಬೀಚ್ ಗಂಟನೂ ಬರುತ್ತೆ. ಇಷ್ಟೋ ತನಕ ಬೀಚಲ್ಲಿ ಒಬ್ಬನೇ ಕೂತಿದ್ದೆ, ಒಬ್ಬನೇ ಕೂತ್ಕೊಂಡು ಇವಾಗ ವಾಪಸ್ಸು ರೂಮ್ ಕಡೆ ಹೋಗ್ತಾ ಇದ್ದೀನಿ. ನನ್ನ ಹುಡುಗ ರೂಮಲ್ಲವೇ. ವಾಪಸ್ ಬೀಚಿಂದ ರೂಮಿಗೆ ಬಂದ್ವಿ. ಇವಾಗ ಮಲ್ಕೊಳ್ಳೋ ಟೈಮು. ಮತ್ತೆ ನಾಳೆಗೆ ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ನಮ್ಮ ಪ್ರಾಪರ್ಟಿ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ರಾತ್ರಿ ಹೊತ್ತು ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಸಮುದ್ರದ ಅಲೆಗಳ ಸದ್ದು ಜೊತೆಗೆ ಇಲ್ಲಿ ನಮ್ಮ ನಿದ್ದೆ ಎರಡೂ ಒಟ್ಟಿಗೆ ಸೇರ್ತಾ ಇದೆ ಇವಾಗ. ಓಕೆ, ಸಿಗೋಣ. ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ನಿಮ್ಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ಯಾವ ಥರ ಕಂಟೆಂಟ್ ಮಾಡಬೇಕು ಅಂತಲೂ ಕಮೆಂಟ್ ಹಾಕಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಗುಡ್ ನೈಟ್, ಶುಭರಾತ್ರಿ.